ಸಚಿವ ಸ್ಥಾನ ಸಿಕ್ಕ ಖುಷಿಯಲ್ಲಿ ಸಂತೋಷ್ ಲಾಡ್ ಕೂಡ ಇದ್ದಾರೆ. ಬಹಳ ಪ್ರಯತ್ನವನ್ನ ಪಟ್ಟಿದ್ರು, ಇವಾಗ ಮತ್ತೆ ಕಂಟಿನ್ಯೂ ಆಗ್ತಿದ್ದಾರೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ ಅನ್ನು ಮಿನಿಸ್ಟ್ರು, ಈಗ ಡಿಕೆ ಕ್ಯಾಬಿನೆಟ್ ಅಲ್ಲೂ ಕೂಡ ಇವರಿಗೆ ಮಂತ್ರಿಗಿರಿ ಸಿಗ್ತಾ ಇದೆ. ಡಿಕೆ ಸಂಪುಟ ಸೇರಿರೋದು ಖುಷಿ ತಂದಿದೆ ಅಂತ ಸಹಜವಾಗಿ ತಮ್ಮ ಎಕ್ಸೈಟ್ಮೆಂಟ್ ಅನ್ನ ತೋರಿಸಿದ್ದಾರೆ. ಮರಾಠ ಸಮುದಾಯದವರು, ಕಲಘಟಕಿ ಎಂಎಲ್ಎ, ವಿಪರೀತ ಕಾಂಪಿಟೇಷನ್ ಇವ್ರಿಗೂ ಮತ್ತು ಶ್ರೀನಿವಾಸ್ ಮಾನೆಗಿತ್ತು. ಕಾಂಪಿಟೇಷನ್ ಅಂತಿಮವಾಗಿ ಗೆದ್ದಿದ್ದಾರೆ ಸಂತೋಷ್ ಲಾಡ್. ಹೈಕಮಾಂಡ್ ಪ್ರಪ್ರಥಮ ಬಾರಿಗೆ ನಮ್ಮ ಕೇಂದ್ರದ ನಮ್ಮೆಲ್ಲ ಹೈಕಮಾಂಡ್ಗಳಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜಾವಾಲಾ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ, ಎಲ್ಲ ನಮ್ಮ ಸೀನಿಯರ್ ಮುಖಂಡರುಗಳಿಗೆ, ಕಾಂಗ್ರೆಸ್ಸಿನ ಹೈಕಮಾಂಡ್ಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಅವರಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಮೊದಲ ಹಂತದಲ್ಲಿ ಮಿಸ್ ಆಗಿತ್ತು, ಈಗ ಸಿಕ್ಕಿದೆ, ನಿರೀಕ್ಷೆ ಇತ್ತು ಸರ್? ಇಲ್ಲ, ನಿರೀಕ್ಷೆ ಇತ್ತು, ಭಾಳಷ್ಟು ಜನಕ್ಕೆ ನನ್ನಂಗೆ ಭಾಳ ಜನಕ್ಕೆ ನಿರೀಕ್ಷೆ ಇದೆ. ಸೊ ನನಗೆ ಸಿಕ್ಕಿದೆ, ಸೊ ಅದಕ್ಕೆ ಐ ಆಮ್ ಜಸ್ಟ್ ಹ್ಯಾಪಿ. ಇಲಾಖೆ ವಿಚಾರದಲ್ಲಿ ಸರಿ ಅಂತೀರ, ಯಾವ ಇಲಾಖೆ? ಯಾವ ಇಲಾಖೆ ಕೊಟ್ಟರೂ ನಾನು ನಿಭಾಯಿಸ್ತೀನಿ. ಬಟ್ ಆದರೆ